ಐಪಿಎಲ್ನಲ್ಲಿ ಹೋಮ್ ಟೀಮ್ಗಳಿಗೆ ಅಭಿಮಾನಿಗಳು ಸಪೋರ್ಟ್ ಮಾಡೋದು ಕಾಮನ್. ಆದರೆ ತಂಡ ಫ್ರಾಂಚೈಸಿಗಳ ಗಡಿಯನ್ನ ಮೀರಿ ಫ್ಯಾನ್ ಬೇಸ್ ಇರುವಂಥ ಪ್ಲೇಯರ್ಗಳು ಅಂದರೆ ಅದು ವಿರಾಟ್ ಕೊಹ್ಲಿ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಮತ್ತು ರೋಹಿತ್ ಶರ್ಮಾ ಮಾತ್ರನೇ. ಈ ಮೂವರು ಪ್ಲೇಯರ್ಗಳು ಆಡ್ತಾರೆ ಎನ್ನುವಂಥ ಕಾರಣಕ್ಕೆ ಆ ತಂಡಗಳನ್ನು ಸಪೋರ್ಟ್ ಮಾಡುವಂಥ ಬಹುದೊಡ್ಡ ಬಳಗವೇ ಇದೆ. ಆದರೆ ಈ ಸಲ ಧೋನಿ ಫ್ಯಾನ್ಸ್ ಶಾಕ್ ಆಗುವಂಥ ನ್ಯೂಸ್ ಒಂದು ಹೊರಬಿದ್ದಿದೆ. ಸ್ವತಃ CSK ಫ್ರಾಂಚೈಸಿಯೇ ಘೋಷಣೆ ಮಾಡಿದೆ. ಸೊ ಏನದು ಘೋಷಣೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. RCB ವರ್ಸಸ್ SRH ಪಂದ್ಯದೊಂದಿಗೆ 19ನೇ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕ್ರಿಕೆಟ್ ಪ್ರೇಮಿಗಳೆಲ್ಲ ಕಾಯ್ತಾ ಇದ್ದಾರೆ. ಭಾನುವಾರ 2ನೇ ಪಂದ್ಯದಲ್ಲಿ KKR ಹಾಗೆ ಮುಂಬೈ ಇಂಡಿಯನ್ಸ್ ನಡುವೆ ಫೈಟ್ ನಡೆಯಲಿದೆ. ಇನ್ನು ಮಾರ್ಚ್ 30ರಂದು ನಡೆಯಲಿರುವಂತಹ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದ ಮೂಲಕ CSK ಈ ಬಾರಿಯ IPL ಅಭಿಯಾನವನ್ನು ಆರಂಭಿಸಲಿದೆ. ಆದರೆ ಈ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಆಡ್ತಾ ಇಲ್ಲ. ಜೊತೆಗೆ 2 ವಾರಗಳ ಕಾಲ ಮೈದಾನಕ್ಕೂ ಕೂಡ ಇಳಿಯಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. 2 ವಾರ ಧೋನಿ IPLನಿಂದ ದೂರ. CSK ಮ್ಯಾಚಸ್ ಅನ್ನೋದಕ್ಕಿಂತ ಧೋನಿ ಆಟವನ್ನ ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಟ್ ನೀವು ಧೋನಿಯನ್ನ ಮೈದಾನದಲ್ಲಿ ನೋಡಬೇಕು ಅಂದ್ರೆ ಕನಿಷ್ಠ 2 ವಾರಗಳಾದ್ರೂ ಕೂಡ ಕಾಯಲೇಬೇಕಾಗುತ್ತೆ. ಸ್ವತಃ CSK ಫ್ರಾಂಚೈಸಿ ಇದನ್ನ ಹೇಳಿದೆ. MS ಧೋನಿ ಅವರು ಸ್ನಾಯು ಸೆಳೆತದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಮೊದಲ 2 ವಾರಗಳ ಕಾಲ ಪಂದ್ಯಗಳಿಂದ ಹೊರಗುಳಿತಾರೆ ಅಂತ ತಮ್ಮ ಅಧಿಕೃತ X ಖಾತೆಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಸಂಪೂರ್ಣವಾಗಿ ಫಿಟ್ನೆಸ್ ಸಾಧಿಸಿದರೆ ಮಹೇಂದ್ರ ಸಿಂಗ್ ಧೋನಿ ಏಪ್ರಿಲ್ 19ರಂದು ನಡೆಯಲಿರುವಂತಹ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಅಂದ್ರೆ ಏಪ್ರಿಲ್ 15ರ ತನಕ ಧೋನಿ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. ಈ ವರ್ಷ RCB ವಿರುದ್ಧವೂ ಆಡಲ್ಲ ಧೋನಿ. ಇನ್ನು RCB ಮತ್ತು CSK ನಡುವಿನ ಕ್ಲಾಶ್ ಅಂದ್ರೇನೆ ಅಭಿಮಾನಿಗಳಿಗೆ ಒಂಥರ ಥ್ರಿಲ್. ಅದರಲ್ಲೂ ಧೋನಿ ಮತ್ತು ಕೊಹ್ಲಿ ಅವರ ಮುಖಾಮುಖಿಗಾಗಿ ಕಾಯ್ತಾ ಇರ್ತಾರೆ. ಆದರೆ ಈ ವರ್ಷ ಧೋನಿ RCB ವಿರುದ್ಧ ಆಡೋದೇ ಇಲ್ಲ. ಯಾಕಂದ್ರೆ ರಿಲೀಸ್ ಆಗಿರುವಂತಹ ಶೆಡ್ಯೂಲ್ ಪ್ರಕಾರ RCB ಹಾಗೆ CSK ನಡುವೆ ಇರೋದೇ ಜಸ್ಟ್ 1 ಮ್ಯಾಚ್ ಮಾತ್ರ. ಸೊ ಇಲ್ಲಿ ರಿವೆಂಜ್ ಮ್ಯಾಚ್ ಇರಲ್ಲ. ಅದು ಕೂಡ ಏಪ್ರಿಲ್ 5ರಂದು ಬೆಂಗಳೂರಿನಲ್ಲಿ ಈ ಪಂದ್ಯ ನಡೆಯಲಿದೆ. ಸೊ ಆ ಮುಂದಿನ ಭಾನುವಾರ ಈ ಪಂದ್ಯ ನಡೆಯುತ್ತೆ. ಪಂದ್ಯದ ವೇಳೆಗೆ ಧೋನಿ ತಂಡವನ್ನ ಸೇರಿಕೊಳ್ಳದ ಕಾರಣ ಈ ಸಲ RCB ವಿರುದ್ಧದ ಮ್ಯಾಚ್ ಅಲ್ಲಿ ಮಾಹಿಯನ್ನ ನೋಡೋಕೆ ಆಗೋದಿಲ್ಲ. ಹಾಗೆ ರಾಜಸ್ಥಾನ ರಾಯಲ್ಸ್, ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯಗಳಿಗೂ ಕೂಡ ಧೋನಿ ಅಲಭ್ಯರಾಗುವುದು ಕನ್ಫರ್ಮ್ ಆಗಿದೆ. ಸೊ ಧೋನಿ ಅವರ ಆಬ್ಸೆನ್ಸ್ ನಲ್ಲಿ ಈಗ ಸಂಜುಗೆ ಹೊಸ ಜವಾಬ್ದಾರಿ ಸಿಗಲಿದೆ. ಸಂಜು ಸ್ಯಾಮ್ಸನ್ ಕೈಗೆ ವಿಕೆಟ್ ಕೀಪಿಂಗ್ ಗ್ಲೌಸ್. ಇನ್ನು ಧೋನಿ ಅವರ ಆಬ್ಸೆನ್ಸ್ ನಲ್ಲಿ ಸಂಜು ಸ್ಯಾಮ್ಸನ್ CSKಯಲ್ಲಿ ಕೀಪಿಂಗ್ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ತಾರೆ. ಧೋನಿ ಪ್ಲೇಯಿಂಗ್ 11ನಲ್ಲಿ ಇದ್ರೆ ಅವರೇ ವಿಕೆಟ್ ಕೀಪಿಂಗ್ ಅನ್ನ ಮಾಡ್ತಾ ಇದ್ರು. ಬಟ್ ಆರಂಭದ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ತಾ ಇರೋದ್ರಿಂದ ಸಂಜು ಸ್ಯಾಮ್ಸನ್ ಅವರೇ ಧೋನಿ ಪ್ಲೇಸ್ ನಲ್ಲಿ ಕೀಪಿಂಗ್ ಅನ್ನ ಮಾಡಬೇಕಾಗುತ್ತೆ. ಆಕ್ಚುಲಿ ತಂಡದ ಮ್ಯಾನೇಜ್ಮೆಂಟ್ ಸಂಜು ಅವರನ್ನ ಧೋನಿಯ ಉತ್ತರಾಧಿಕಾರಿಯಾಗಿಯೇ ಪರಿಗಣಿಸಿದೆ. ಕಳೆದ ಡಿಸೆಂಬರ್ನಲ್ಲಿ ನಡೆದ ಹರಾಜಿಗೂ ಮುನ್ನ ಒಂದು ದೊಡ್ಡ ಟ್ರೇಡ್ ಮೂಲಕ ಸಂಜು ಅವರನ್ನ ಚೆನ್ನೈ ತಂಡಕ್ಕೆ ಕರೆಸ್ಕೊಂಡಿದೆ. ಸೊ ಈ ವರ್ಷ ನೋಡಿಕೊಂಡು ಮುಂದಿನ ಸೀಸನ್ ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ CSK ಅಂದ್ರೆ ಧೋನಿ, ಧೋನಿ ಅಂದ್ರೆ CSK. ಅಲ್ಲಿನ ಅಭಿಮಾನಿಗಳಂತೂ ಅಲ್ಲಿನ ಟಾಪ್ ಆರ್ಡರ್ ಬ್ಯಾಟರ್ಸ್ ಔಟ್ ಆದ್ರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಧೋನಿ ಬ್ಯಾಟಿಂಗ್ಗೆ ಬರ್ತಾರೆ ಅನ್ನೋದು ಅವರ ಖುಷಿಯ ವಿಚಾರ. ಬಟ್ ಈ ಸಲ 15 ದಿನ IPLನಿಂದಲೇ ಹೊರಗುಳಿಯುತ್ತಾ ಇರೋದ್ರಿಂದ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಳ್ತಾರೆ. ನಮಸ್ಕಾರ.